ಎಲ್ಲ ಹೇಗಿದ್ದೀರಾ? ಹ್ಯಾಪಿ ಮಾರ್ನಿಂಗ್. ಹ್ಯಾಪಿ ರಾಮನವಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಸಹ. ಸೊ ಹೂವನ್ನು ಅರಳಿತ್ತು. ಇದು ಭಾನುವಾರ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಯಾವ ರೀತಿ ರಂಗೋಲಿ ಬಿಡಿಸಿದ್ದೀನಿ ಅಂತ ನೋಡಿದ್ರಲ್ಲ. ಸೊ ಹಾಗೆ ಮಂತ್ರಾಲಯಕ್ಕೆಲ್ಲ ಹೋಗಿ ಬಂದ್ವಲ್ಲ, ಟ್ಯಾನ್ ಆಗಿತ್ತು. ಸೊ ಹಾಗಾಗಿ ಟ್ಯಾನ್ ರಿಮೂವಲ್ ಮಾಡೋಣ ಅಂತ ಹೇಳಿ ಪ್ಯಾಕ್ ರೆಡಿ ಮಾಡ್ಕೊತಾ ಇದ್ದೀನಿ. ಇದರಿಂದ ತುಂಬ ಅಂದರೆ ತುಂಬ ವರ್ಕೌಟ್ ಆಗುತ್ತೆ ಟ್ಯಾನ್ ರಿಮೂವ್ ಮಾಡೋದಕ್ಕೆ. ಎಂಥ ಕಪ್ಪು ಕಲೆ ಇದ್ರೂ ಸಹ ಅದು ಟ್ಯಾನ್ ರಿಮೂವ್ ಆಗುತ್ತೆ. ಸೊ ನೆಕ್ಸ್ಟ್ ಬ್ಲಾಗೆಲ್ಲ ಅಪ್ಲೋಡ್ ಮಾಡ್ತೀನಿ ಏನೆಲ್ಲ ಹಾಕಿದ್ದೀನಿ ಅಂತ ಹೇಳಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮಾಡಿ. ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಟ್ಯಾನ್ ರಿಮೂವಲ್ಗೋಸ್ಕರ ಸಾಸಿವೆ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಇದರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಹೇಳಬೇಕು ಅಂದರೆ. ಆರೋಗ್ಯಕ್ಕೂ ಒಳ್ಳೆಯದೇ ಮತ್ತು ಬ್ಯೂಟಿಗೂ ಒಳ್ಳೆಯದೇ ಇದು ಸಾಸಿವೆ ಎಣ್ಣೆ. ಇದರಿಂದ ಎಷ್ಟು ಉಪಯೋಗ ಇದೆ ಅಂದರೆ, ಸೊ ಮಂಡಿ ನೋವಾಗಿರ್ಬೋದು, ಈ ನೋವಿಗೆಲ್ಲ ಪರಿಹಾರ ಸಿಗುತ್ತೆ ಸಾಸಿವೆ ಎಣ್ಣೆಯಿಂದ. ಮಂತ್ರಾಲಯದಲ್ಲಿ ಹೆವಿ ಬಿಸಿಲು ಅಂದರೆ ತುಂಬ ಬಿಸಿಲಿತ್ತು. ಸೊ ಹಾಗಾಗಿ ಸ್ವಲ್ಪ ಟ್ಯಾನ್ ರಿಮೂವಲ್ ಮಾಡೋಣ ಅಂತ ಹೇಳಿ ತೇಜುಗೂ ನನಗೂ ಸೊ ಮಿಶ್ರಣನ ರೆಡಿ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಗೊತ್ತಾ. ಈ ಮಿಶ್ರಣ ಹಾಕೋದ್ರಿಂದ ನಮಗೆ ಸ್ಕಿನ್ ಕಳೆಗುಂದಿರುತ್ತಲ್ವ, ಸೊ ಡ್ರೈನೆಸ್ ಎಲ್ಲ ಕಮ್ಮಿ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಯಿಲ್ ಅಂತಲೂ ಅನಿಸಲ್ಲ. ಸೊ ಲೋಷನ್ ಹಚ್ಚೋದೇ ಬೇಡ, ಈ ಪ್ಯಾಕ್ನ ಅಪ್ಲೈ ಮಾಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಸ್ಕಿನ್ ಎಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಸೊ ತುಂಬ ವರ್ತ್ ಅಂತಲೇ ಹೇಳ್ಬೋದು ಇದನ್ನು. ನಾನು ನಿಮಗೆ ತೋರಿಸೋದಕ್ಕೆ ಅಂತ ಹೇಳಿ ಈ ಥರ ಕೈಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಅಪ್ಲೈ ಮಾಡಿ 20 ಮಿನಿಟ್ಸ್ ಬಿಟ್ಟರೆ ಸಾಕು, ಟ್ಯಾನ್ ಎಲ್ಲ ಸ್ವಲ್ಪ ರಿಮೂವ್ ಆಗುತ್ತೆ. ಸೊ ನೋಡಿ, ಈ ಥರ ಸ್ಕ್ರಬ್ ಮಾಡಿದ್ರೆ ತುಂಬ ಅಂದರೆ ತುಂಬ ಇದಾಗುತ್ತೆ. ನಿಮಗೆ ಕಾಣ್ತಿದೆ ನೋಡಿ ಯಾವ ರೀತಿ ಅಂತ, ಕಲರ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ ಅಲ್ವಾ. ಸೊ ನೀಟಾಗಿ ಈ ಥರ ಸ್ಕ್ರಬ್ ಮಾಡಿಕೊಂಡ್ರೆ ರಿಮೂವ್ ಆಗುತ್ತೆ. ಹಾಗೆ ಇವತ್ತು ಶ್ರೀರಾಮನವಮಿ ಹಬ್ಬ ಆಗಿರೋದ್ರಿಂದ ಜ್ಯೂಸ್ಗೆ ಕರ್ಬೂಜ ಹಣ್ಣನ್ನು ಹೆಚ್ಚುತ್ತಾ ಇದ್ದೀನಿ. ಸೌತೆಕಾಯಿ, ಪಾನಕ, ಕೋಸಂಬರಿ ಎಲ್ಲ ಹಬ್ಬದ ತಯಾರಿ ನಡೀತಿದೆ. ಯಾವ ರೀತಿ ನಮ್ಮ ಮನೇಲಿ ಮಾಡಿದೆ ಅಂತ ಕಂಪ್ಲೀಟ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ. ಸೊ ಈ ಬಿಸಿಲಲ್ಲಿ ಎಷ್ಟು ಜ್ಯೂಸು ಮಜ್ಜಿಗೆ ಕುಡಿದ್ರೂ ಸಾಲಲ್ಲ ಹೇಳಬೇಕು ಅಂದರೆ. ಸೊ ಅಷ್ಟು ಬಾಯಿ ಇದಾಗುತ್ತೆ. ಅದರಲ್ಲೂ ಬೇರೆ ಎಸ್ಪೆಷಲಿ ಈ ಸಲ ಏನೋ ಅಷ್ಟು ಬಿಸಿಲು ಅಂತ ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಒಂದು 3-4 ಡೇಸಿಂದ ಮಳೆ ಚೆನ್ನಾಗಿ ಬೀಳ್ತಿದೆ ಬೆಂಗಳೂರಲ್ಲಿ. ಸೊ ಹಾಗಾಗಿ ಅಷ್ಟು ಬಿಸಿಲು ಅಂತಲೂ ಅನಿಸಲ್ಲ. ಆದ್ರೂ ಭೂಮಿ ಕಾಯ್ದಿರುತ್ತಲ್ವ, ಆ ಹಬೆ ಎಲ್ಲ ಮೇಲೆ ಎದ್ದೊಳೋದ್ರಿಂದ ಸ್ವಲ್ಪ ತುಂಬ ಸೆಕೆ ಅಂತಲೇ ಅನಿಸುತ್ತೆ. ಕೆಲವೊಂದು ವಿಡಿಯೋನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಗಡಿಬಿಡಿಲಿ ಕೆಲಸ ಎಲ್ಲ ಮಾಡಬೇಕಾಗಿತ್ತಲ್ಲ, ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ. ಸೊ ಕೋಸಂಬರಿಗೆಲ್ಲ ರೆಡಿ ಆಗಿತ್ತು. ಪೂಜೆ ಎಲ್ಲ ಆದಮೇಲೆ ನಾನು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ. ಸೊ ದೇವರ ನೈವೇದ್ಯಕ್ಕೆ ಕೋಸಂಬರಿ, ಪಾನಕ, ಮಜ್ಜಿಗೆ, ಸೊ ಹಾಲನ್ನ ಇಟ್ಟಿದ್ದೀನಿ ನೈವೇದ್ಯಕ್ಕೆ. ಹೂವು ನೋಡಿ, ನಮ್ಮ ಗಿಡದಲ್ಲಿ ಬಿಟ್ಟಿರುವಂತಹ ಮಲ್ಲಿಗೆ ಹೂವನ್ನೇ ಸೊ ಲಕ್ಷ್ಮೀ ದೇವ್ರಿಗೆಲ್ಲ ಹಾಕಿ ಪೂಜೆ ಮಾಡಿರೋದು. ಸೊ ಈ ರೀತಿ ನಾನು ಪೂಜೆ ಮಾಡಿದ್ದೀನಿ. ಸೊ ನೀವೆಲ್ಲ ಯಾವ ರೀತಿ ಪೂಜೆ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಊಟದ ತಯಾರಿಗೆ ಇನ್ನು ಬಂದರೆ, ಸೊ ಗಸಗಸೆ ಪಾಯಸ ಮಾಡಿದ್ದೀನಿ. ಯಾಕೆ ಅಂದರೆ ಗಸಗಸೆ ಪಾಯಸ ಅಷ್ಟು ದೇಹಕ್ಕೆ ಒಳ್ಳೆಯದು ಹೇಳಬೇಕು ಅಂದರೆ. ಹಾಗಾಗಿ ನಾನು ನಮ್ಮ ಮನೇಲಿ ಸಾಮಾನ್ಯವಾಗಿ ಗಸಗಸೆ ಪಾಯಸನೇ ಜಾಸ್ತಿ ಮಾಡೋದು, ಯಾವುದೇ ಹಬ್ಬ ಹರಿದಿನಗಳಾದ್ರೂ ಸಹ. ಹಾಗೆ ಕೋಸಂಬರಿ ಮಾಡಿದ್ದೀನಿ. ಹಾಗೆ ಕರ್ಬೂಜ ಹಣ್ಣಿನ ಜ್ಯೂಸು ಸಹ ಮಾಡಿದ್ದೀನಿ. ಹಾಗೆ ಸೊ ಮಜ್ಜಿಗೆ, ಅದಕ್ಕೂ ಸಹ ಒಗ್ಗರಣೆ ಹಾಕಿದ್ದೀನಿ ಮಜ್ಜಿಗೆಗೆ. ಹಾಗೆ ಸ್ವಲ್ಪ ಪಲಾವ್ ಮಾಡ್ಕೊಂಡಿದ್ದೆ. ಸ್ವಲ್ಪ ನಮ್ಮ ತೇಜುಗೆ ಪಲಾವ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಸ್ವಲ್ಪ ಪಲಾವ್ ಮಾಡಿದ್ದೆ ಮತ್ತು ವೈಟ್ ರೈಸು. ನಂತರ ಬಜ್ಜಿ ಮಾಡ್ಕೊಂಡಿದ್ದೆ, ಸೀಮೆ ಬದನೆಕಾಯಿ ಬಜ್ಜಿ ಮಾಡಿದ್ದೆ. ಮತ್ತು ಯಾವಾಗಲೂ ವಡೆ ತಿಂದು ಬೇಜಾರಾಗಿರುತ್ತೆ, ಬೋಂಡ ವಡೆ ಎಲ್ಲ. ಹಾಗಾಗಿ ಈ ರೀತಿ ವೆರೈಟಿಯಾಗಿ ಕೊಟ್ಟರೆ ಅವನಿಗೂ ಇಷ್ಟ ಆಗುತ್ತೆ ಅಂತ ಸೀಮೆ ಬದನೆಕಾಯಲ್ಲಿ ಬಜ್ಜಿ ಮಾಡಿದ್ದೆ. ಆ್ಯಂಡ್ ಒಣ ಅವರೆಕಾಳು ಹುಳಿ ಮಾಡಿದ್ದೆ ಸಾಂಬಾರಿಗೆ. ಇದೆಲ್ಲ ನಮ್ಮ ಹಬ್ಬದ ಊಟ ಆಗಿತ್ತು. ಸೊ ಇಷ್ಟು ತಯಾರಿ ಮಾಡಿದ್ದೆ ನೋಡಿ. ಪಲಾವು, ಬಜ್ಜಿ, ಅನ್ನ, ಕೋಸಂಬರಿ, ಹಣ್ಣು, ಸಾಂಬಾರು, ಪಾಯಸ, ಮಜ್ಜಿಗೆ, ಪಾನಕ, ಇಷ್ಟು ನಮ್ಮ ಮನೇಲಿ
ರೆಡಿಯಾಗಿದ್ದಂತಹ ಹಬ್ಬದ ಊಟ. ಹಾಗೆ ನಮ್ಮ ಮನೇಲಿ ತುಂಬ ದಿನದಿಂದ ಒಂದು ತಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಸ್ಟವ್ನ. ಸೊ ಅದು ಮುಂದೆ 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 ಹೋಗ್ತಾನೆ ಇತ್ತು. ಇವತ್ತೇನೋ ಅಚಾನಕ್ಕಾಗಿ ನಮ್ಮ ಮನೆಯವರು ರೆಡಿಯಾಗಮ್ಮ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಹಾಗೆ ಹೋದ್ವಿ. ನನಗೆ ಈ ಪ್ಯಾನಲೆಲ್ಲ ತುಂಬ ಇಷ್ಟ ಆಯಿತು, ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಫಸ್ಟು ಸ್ಟವ್ ನೋಡೋಣ, ಅದು ಬಜೆಟ್ ತಕ್ಕಂಗೆ ಆಯಿತು, ನಮಗೆ ಸಿಕ್ತು ಅಂದರೆ ನೆಕ್ಸ್ಟು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಹಾಗೆ ಒಂದು ರೌಂಡ್ ಬಂದ್ವಿ. ಸೊ ಫ್ರಿಡ್ಜ್ಗಳನ್ನ ನೋಡ್ತಾ ಇದ್ದರೆ ಒಂದಕ್ಕಿಂತ ಒಂದು ಸೂಪರಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದರೆ. ಹಾಗೆ ನಮ್ಮ ತೇಜು ಇದು ಮಸಾಜರಲ್ಲಿ ಕೂತ್ಕೊಂಡು ಮಸಾಜರ್ದು ಇದು ಮಾಡ್ಕೊತಿದ್ದ. ಅಮ್ಮ ಬಾಮ ಇಲ್ಲಿ ಚೆನ್ನಾಗಿದೆ ಬಾ ಅಂತ ಹೇಳಿ ಅವ್ನು ನೋಡಿ ಅವನದೊಂದು ಕಾಲು ಹಾಕಿದ್ದಾನೆ, ನನ್ನದೊಂದು ಕಾಲು ಹಾಕ್ಸಿದ್ದಾನೆ ಅದರಲ್ಲಿ. ಅವ್ನಿಗೆ ಎಷ್ಟು ಖುಷಿ ಆಗ್ತಿದೆ ಅಂತ. ಸೊ ಹಾಗೆ ಸ್ಟವ್ ತೊಗೊಂಡ್ವಿ. ಯಾವ ಸ್ಟವ್ ತೊಗೊಂಡ್ವಿ ಅಂತ ಅಂದ್ಕೊತಾ ಇದ್ದೀರಾ ನೋಡಿ. ಹಾಗೆ ಕಂಟಿನ್ಯೂಸ್ ಆಗಿ ನೋಡಿ ನಮ್ಮ ಮನೆಯವರು ಅನ್ಪ್ಯಾಕ್ ಮಾಡ್ತಾಯಿದ್ದಾರೆ. ಸೊ ತುಂಬ ದಿನದಿಂದ ಅಂದ್ಕೊತಾ ಇದ್ವಿ, ಬಟ್ ರಾಮನವಮಿ ಹಬ್ಬದ ದಿನವೇ ನಮ್ಮ ಮನೆಗೆ ಸ್ಟವ್ ಬರಬೇಕು ಅಂತ ಇತ್ತು ಅನಿಸುತ್ತೆ. ಹಾಗಾಗಿ ಇವತ್ತು ಹೋಗಿ ಪರ್ಚೇಸ್ ಮಾಡಿದ್ವಿ. ಇವತ್ತೇ ಪೂಜೆ ಮಾಡಿದ್ವಿ, ಯಾಕಂದರೆ ರಾಮನವಮಿ ಆಗಿತ್ತಲ್ಲ. ಹಾಗಾಗಿ ಇವತ್ತೇ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಇವತ್ತೇ ಪೂಜೆ ಮಾಡ್ತಾಯಿದ್ದೀವಿ. ತೇಜುನು ನಮ್ಮ ಮನೆಯವರಿಬ್ಬರು ಸೇರಿ ಅನ್ಪ್ಯಾಕ್ ಮಾಡ್ತಾ ಇದ್ದಾರೆ. ನಮ್ಮ ತೇಜುಗೆ ಸ್ವಲ್ಪ ಆತರ ಜಾಸ್ತಿ. ಅವರಪ್ಪ ಒಂದು ಹೇಳಿದ್ರೆ ಅವನು 2 ಮಾಡಿರ್ತಾನೆ. ಹಾಗಾಗಿ ಸೊ ಅನ್ಪ್ಯಾಕ್ ಮಾಡ್ತಾಯಿದ್ದಾರೆ. ಯಾವ ಸ್ಟವ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅಂದ್ಕೊತೀನಿ, ವಿಡಿಯೋದಲ್ಲಿ ಫಸ್ಟಲ್ಲೇ ನೋಡಿದ್ದೀರಲ್ವ. ಸೊ ಚೆನ್ನಾಗಿದೆ, ನಮಗಂತೂ ಇಷ್ಟ ಆಯಿತು. ರೀಸನಬಲ್ ಪ್ರೈಸೇ ಸಿಕ್ತು ಅಂತಲೇ ಹೇಳ್ಬೋದು. ಕಂಪ್ನಿನೂ ಒಳ್ಳೇದಿದೆಯಲ್ಲ, ಹಾಗಾಗಿ ತೊಗೊಂಡ್ವಿ. ಇದು ಬಂದು 5 ಇಯರ್ಸ್ ವ್ಯಾರಂಟಿ ಇದೆ. ಸೊ ಏನೇ ಇದಾದ್ರೂ ಪೀಸ್ಗೆ ಪೀಸು ರೀಪ್ಲೇಸ್ಮೆಂಟ್ ಆಗುತ್ತೆ. ಸೊ ವ್ಯಾರಂಟಿನೂ ಚೆನ್ನಾಗಿತ್ತು, ಕಂಪ್ನಿನೂ ಚೆನ್ನಾಗಿದೆ. ಯಾವ ಕಂಪ್ನಿದು ತೊಗೊಂಡಿದ್ದೀವಿ ಅಂದ್ಕೊಂಡ್ರೆ ಪ್ರೆಸ್ಟೀಜ್ ಕಂಪ್ನಿದೇ ತೊಗೊಂಡ್ವಿ. ಈಗ ನಾವು ಯೂಸ್ ಮಾಡ್ತಾ ಇದ್ದಿದ್ದು ಸ್ಟವ್ ಅದು ತುಂಬ ಅಂದರೆ ತುಂಬ ಹಾಳಾಗಿತ್ತು. ಸೊ ಹಾಗಾಗಿ ತುಂಬ ದಿನದಿಂದ ತೊಗೋಬೇಕು ಅಂತಲೇ ಅಂದ್ಕೊತಾ ಇದ್ವಿ. ನೋಡೋಣ, ನಮ್ಮ ರೀಸನಬಲ್ ಪ್ರೈಸಿಗೆ ಬಂದರೆ ನೋಡೋಣ, ಯಾವ್ದು ಬರುತ್ತೋ ನೋಡೋಣ ಅಂತ ಹೇಳಿನೇ ಹೊರಟ್ವಿ. ಲಾಸ್ಟ್ ಟೈಮು ಗಿರಿಯಾಸಲ್ಲಿ ನಾವು ವಾಷಿಂಗ್ ಮಿಷಿನ್ ತೊಗೊಂಡಿದ್ವಿ. ಬಟ್ 4-5 ಇಯರ್ಸ್ ಆದ್ರೂ ಅದು ಯಾವುದೇ ರೀತಿ ಇಶ್ಯೂ ಆಗಲಿ, ಒಂದು ಏನು ಅಂದರೆ ಏನು ರಿಮಾರ್ಕಬಲ್ ಬಂದಿಲ್ಲ. ಸೊ ಹಾಗಾಗಿ ಮತ್ತೆ ನಾವು ಗಿರಿಯಾಸ್ಗೆ ಹೋದ್ವಿ ತಗೊಳ್ಳೋಣ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನಾವು ಏನು ತೊಗೊಂಡಿದ್ದೀವಿ ಅಂದರೆ ಗಿರಿಯಾಸಲ್ಲಿ ವಾಷಿಂಗ್ ಮಿಷಿನ್ ತೊಗೊಂಡಿದ್ವಿ, ಆಮೇಲೆ ಗೀಝರೆಲ್ಲ ತೊಗೊಂಡಾಗ ಇದುವರೆಗೂ ಯಾವುದೇ ಸರ್ವಿಸು ಮಾಡಿಸಿಲ್ಲ ನಾವು, ಇನ್ನೂ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ಹಾಗಾಗಿ ಗಿರಿಯಾಸ್ಗೆ ಹೋಗೋಣ ಅಂಥೇಳಿ ಈ ಸಲಿನೂ ಗಿರಿಯಾಸ್ಗೆ ಹೋದ್ವಿ. ತುಂಬ ಅಂದರೆ ತುಂಬ ರೀಸನಬಲ್ಲೇ ಕೊಟ್ಟರು ಪಾಪ. ನಾವು ಆಲ್ಮೋಸ್ಟ್ ಅವ್ರ ಹತ್ರ ಎಕ್ಸಿಸ್ಟಿಂಗ್ ಕಸ್ಟಮರ್ ಆಗಿರೋದ್ರಿಂದ ಚೆನ್ನಾಗಿರೋದೇ ಕೊಟ್ಟರು. ನೋಡಿ, ಇಲ್ಲಿ ಎಕ್ಸ್ಟ್ರಾ ದೊಡ್ಡ ಪಾತ್ರೆಗಳನ್ನೇನಾದರೂ ಇಡ್ತೀವಿ ಅಂದರೆ ಸೊ ಇದು ಕೊಟ್ಟಿದ್ದಾರೆ. ಮತ್ತು ಲಾಕಿಂಗ್ ಸಿಸ್ಟಮ್ ಇದೆ, ಇದು ಮೇಲ್ಗಡೆ ನಾವು ಇಡ್ತಾ ಇದ್ದೀವಲ್ಲ ಅದು. ಹಾಗೆ ತೇಜು ಕೈಲಿ ಪೂಜೆ ಮಾಡಿಸೋಣ ಅಂತ ಹೇಳಿ ಪೂಜೆ ಮಾಡಿಸ್ತಾ ಇದ್ದೀವಿ. ನಾನು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಇಟ್ಕೊಟ್ಟೆ. ಸೊ ನನ್ನ ಮಗ ನನಗೆ ಅದೃಷ್ಟ ಅಂತಲೇ ಹೇಳಬೇಕು. ಹಾಗಾಗಿ ನಮ್ಮ ಮನೇಲಿ ಏನೇ ಆದ್ರೂ ನಮ್ಮ ತೇಜು ಫಸ್ಟು. ಸೊ ತೇಜು ಕೈಯಲ್ಲಿ ಕುಂಕುಮ ಎಲ್ಲ ಇಡಿಸಿ ಹಾಗೆ ನಾನು ಕುಂಕುಮ ಇಟ್ಟು ಪೂಜೆ ಎಲ್ಲ ಮಾಡಿದ್ವಿ. ಹಾಲು ಸಹ ಉಗ್ಸಿದ್ವಿ. ಯಾವ ರೀತಿ ಹಾಲು ಉಗ್ದು ಮತ್ತು ಪೂಜೆ ಎಲ್ಲ ಯಾವ ರೀತಿ ಮಾಡ್ದ ತೇಜು ಅಂತ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ಪೂಜೆ ಎಲ್ಲ ಆದಮೇಲೆ ತೇಜು ಕೈಲಿ ಸ್ಟವ್ ಹಚ್ಚಿಸಿದ್ವಿ. ಸೊ ನಾನು ಹಾಲಿಟ್ಟೆ. ಫಸ್ಟು ಸ್ಟವ್ ಹೊಸ ತೊಗೊಂಡಿರೋದ್ರಿಂದ ಹಾಲು ಉಗ್ಸೋಣ ಅಂತೇಳಿ ಹಾಲು ಇಟ್ಟಿದ್ದೀನಿ.
ನೋಡಿದ್ರಲ್ಲ ಯಾವ ರೀತಿ ಹಾಲುಕ್ತು ಅಂತ. ಸೊ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.